ಹಾಯ್ ಫ್ರೆಂಡ್ಸ್, ಇದು ಜಾರ್ಜೆಟ್ ಸ್ಯಾರಿ, ಸ್ಮೂತ್ ಜಾರ್ಜೆಟ್ ಸ್ಯಾರಿ. ಇದರಲ್ಲಿ ಬ್ಯೂಟಿಫುಲ್ ಆದ ಈ ಥರ ಅಂಬ್ರೆಲ್ಲ ಕಟ್ಟಿಂಗ್ ಯಾವ ಥರ ಹಾಕೋದು ಅಂತ ನೋಡೋಣ. ನೋಡಿ ಎಷ್ಟು ಫಫಿ ಆಗಿದೆ, ಎಷ್ಟು ಫ್ರಿಲ್ ಬಂದಿದೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಇದನ್ನು ಹಾಕ್ಕೊಂಡ್ರೆ. ನೋಡಿ ಅದು ಯಾವ ರೀತಿ ಮಾಡಬೇಕು ಅಂತ. ಈ ಸ್ಯಾರಿಯಲ್ಲಿ ನೋಡಿ ನಾವು ಪಲ್ಲು ಪಾಟೆಲ್ಲ ನಾವು ಈ ಥರ ಮಾಡಿಬಿಟ್ಕೋಬೇಕು, ಸೈಡ್ ಮಾಡಿಬಿಟ್ಟು ಸೈಡ್ ಇಟ್ಕೋಬೇಕು. ಹಾಗೆ ಒಳಗಡೆ ಬ್ಲೌಸ್ ಪಾರ್ಟ್ ಬಂದಿರುತ್ತಲ್ವ ಅದನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ಅದಾದಮೇಲೆ ನಾವು ಸ್ಯಾರಿನ ಫೋಲ್ಡ್ ಮಾಡ್ಕೋಬೇಕು, ಎಷ್ಟು ಬಂದಿದೆ ಎಷ್ಟಿದೆ ಅಂತ. ಈ ಥರ 4 ಫೋಲ್ಡ್ ಮಾಡಿಕೊಂಡು 4 ಫೋಲ್ಡ್ ಹಾಕ್ಕೊಂಡು ಈ ಥರ ಸ್ಯಾರಿ ನೀಟಾಗಿ ನೆಲದ ಮೇಲೆ ಹಾಕ್ಕೋಬೇಕು. ಇಲ್ಲಿ ಟೇಬಲ್ ಇದ್ದರೆ ಟೇಬಲ್ ಮೇಲೆ ಓಕೆ, ನನ್ನ ಹತ್ರ ಟೇಬಲ್ ಇಲ್ಲ, ಅದಕ್ಕೆ ನಾನು ನೆಲದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಜೋಡಿಸ್ಕೋಬೇಕು, ಅಂದರೆ ಲೆವೆಲ್ಲು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಫ್ಲವರ್ಸು ಮೇಲೆ ಇದೆಯಾ ಕೆಳಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಏಕೆಂದರೆ ಇದು ಫುಲ್ಲು ಲೆಂತ್ ಇದೆ ಸ್ಯಾರಿ, ಅವ್ರಿಗೆ ಲೆಂತ್ ಬೇಡ ಅಂತ ಹೇಳಿದ್ದಾರೆ. ಅದರಿಂದ ನಾನು ಈ ಥರ ಬಾರ್ಡರ್ ಕಟ್ ಮಾಡ್ತಾಯಿದ್ದೀನಿ. ಫುಲ್ ಬಾರ್ಡರ್ ಇದ್ದರೆ ನಾವು ಕಟ್ ಮಾಡೋಗತ್ತೆ ಏನಿಲ್ಲ. ಈ ಥರ ಬಾರ್ಡರ್ ಕಟ್ ಮಾಡಿದ್ದೀನಿ, ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ. ಅವರು ಎರಡೂ ಕಡೆ ಬಾರ್ಡರ್ ಬೇಡ ಅಂದಿರೋದಕ್ಕೆ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಟ್ರಯಾಂಗಲ್ ಶೇಪ್ ಬರೋ ಥರ ನೋಡಿ, ಈ ಥರ 4 ಫೋಲ್ಡಲ್ಲಿ ಈ ಥರ ಟ್ರಯಾಂಗಲ್ ಬರೋ ಥರ ಈ ಥರ ಹಾಕ್ಕೋಬೇಕು. 4 ಸೈಡು ಓಪನ್ ಇರುತ್ತಲ್ವ, ಆ ಓಪನ್ ಇರೋ ಕಡೆ ನಾವು ಈ ಥರ ಹಾಕ್ಕೋಬಾರ್ದು. ನೋಡಿ ಈ ಥರ ತೆಗೆದುಬಿಟ್ಟು ಈ ಕಡೆ ನಾವು 4 ಸೈಡು ಓಪನ್ ಇರೋದು ನೋಡಿ, ಆ ಕಡೆ ಇದೆ, ಈ ಕಡೆ ಫೋಲ್ಡ್ ಇರೋ ಕಡೆ ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಪೀಸ್ ಜಾಸ್ತಿ ಎಕ್ಸ್ಟ್ರಾ ಪೀಸಸ್ ಅಂದರೆ ಜಾಯಿಂಟಿಂಗ್ ಜಾಸ್ತಿ ಬೀಳೋದಿಲ್ಲ. ಸ್ಟಿಚಿಂಗ್ ಮಾಡೋಕ್ಕೂ ಸ್ವಲ್ಪ ಮತ್ತು ಜಾಯಿಂಟಿಂಗ್ ಜಾಸ್ತಿ ಬರೋದ್ರಿಂದ ಅಷ್ಟು ಕಂಫರ್ಟಬಲ್ ಇರಲ್ಲ. ಇದು ಜಾಯಿಂಟ್ ಬರೋದಿಲ್ಲ. ಈ ಥರ ಇಟ್ಕೊಂಡು ಮತ್ತು ನಮಗೆ ಸೊಂಟದ ಅಳತೆ ಎಷ್ಟು ಬೇಕು ಅಂತ ಇಟ್ಕೊಂಡು ಹತ್ತಿದ್ರೆ 10ನ್ನು 8 ಭಾಗ ಮಾಡ್ಕೋಬೇಕು. ಏಕೆಂದರೆ ಇದು 8 ಭಾಗ ಇದೆ ಇದು ಸ್ಯಾರಿ. ನಾವು ಸ್ಯಾರಿನ ಫೋಲ್ಡ್ ಮಾಡಿಕೊಂಡು 8 ಭಾಗ ಇಟ್ಕೊಂಡಿದ್ದೀವಿ. ಅದಾದಮೇಲೆ ನೋಡಿ ಇದಕ್ಕೆ ನಾನು 5 ಇಟ್ಕೊಂಡಿದ್ದೀನಿ ಕ್ರಾಸಿಂದ. 5ಇಂದ ನಾವು ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು 30ನಾ 35 40ನಾ 45 ಅಂತ ನೋಡಿಕೊಂಡು ಆ ಟೇಪ್ ಈ ಥರ ಇಟ್ಕೊಂಡು ಹೋಗ್ತಾ ಇದ್ರೆ ನೀಟಾಗಿ ಬರುತ್ತೆ. ನೋಡಿ ಇದೆಲ್ಲ ಆದಮೇಲೆ ರೌಂಡ್ ಕಟ್ ಮಾಡಬೇಕು. ಕಟ್ ಮಾಡಿದ್ದಾದಮೇಲೆ ನೋಡಿ ಎಷ್ಟು ಫ್ರಿಲ್ಲಿಯಾಗಿ ಸ್ಮೂತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ನನ್ನ ಚಾನಲ್ಲು ಫಸ್ಟ್ನೇ ಸಲ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ, ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಫಸ್ಟ್ ತಲುಪುತ್ತೆ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನಗೆ ನನ್ನ ಹೊಸ ಪ್ರಯತ್ನದಲ್ಲಿ ನಿಮ್ಮ ಬೆಂಬಲವೇ ನನಗೆ ಸ್ಫೂರ್ತಿ. ಮುಂದೆ ಇನ್ನೊಂದು ಹೊಸ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಸಹಕಾರ ಆಗುತ್ತೆ. ಅದರಿಂದ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದೇ ಥರ ಒಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಅದಾದಮೇಲೆ ನಾವು ಬ್ಲೌಸಲ್ಲ ಫ್ರಾಕಿಗೆ ಟಾಪ್ ಹಾಕ್ತೀವಲ್ಲ, ಟಾಪಿಗೆ ಎಷ್ಟು ನಾವು ಅಳತೆ ತೊಗೋಬೇಕು ಅಂತಂದರೆ ಇದಕ್ಕೆ 10 ರೆಡಿ 10 ಇರಬೇಕು. ಎಕ್ಸ್ಟ್ರಾ ಬಂದು 2 ಇಂಚಸ್ ಇಟ್ಕೊತಾ ಇದ್ದೀನಿ. ರೆಡಿ ಬಂದು 10ಗೆ 2 ಇಂಚಸ್ ಎಕ್ಸ್ಟ್ರಾ ಅಂದರೆ 12. ಮತ್ತು ಲೆಂತು ಎಷ್ಟು ಬೇಕು ಅಂದರೆ 15ಗೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು 16 ಇಟ್ಕೊತಾ ಇದ್ದೀನಿ. ನೋಡಿ ಇದೇ ಥರ 16ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದಕ್ಕೆ ಟಾಪು ಪ್ರಿನ್ಸಸ್ ಕಟ್ ಮಾಡ್ತಾಯಿದ್ವಿ. ಪ್ರಿನ್ಸಸ್ ಕಟ್ಗೆ ನಾವು ವಿಡ್ತ್ ಎಷ್ಟು ಲೆಂತ್ ಎಷ್ಟು ವಿಡ್ತ್ ಎಷ್ಟು ಅಂತ ನೋಡೋಣ. ಇದರಲ್ಲಿ ವಿಡ್ತ್ ಬಂದು 10 ರೆಡಿ 10 ಇರಬೇಕು. ಎಕ್ಸ್ಟ್ರಾ ಬಂದು 2 ಇಂಚಸ್ಸು. ಲೆಂತ್ ಬಂದು ರೆಡಿ ಬಂದು 15 ಇರಬೇಕು. 15 ಬಂದರೆ ನಾವು ಫುಲ್ಲು ಲೆಂತ್ಗೆ 45 ಅಂದ್ಕೊಂಡಿದ್ದೀನಿ. ಲೆಂತ್ ಬಂದು ಇದಕ್ಕೆ 16, 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 16ಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬಂದು ನೆಕ್ ಬಂದು 3.5 ಇಟ್ಕೊಂಡು 3.5 ಬರುತ್ತೆ, 3 ಇಡ್ತಾ ಇದ್ದೀನಿ. ನೆಕ್ ಡೌನ್ ಬಂದು 5 ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ನೋಡಿ ಅಪೆಕ್ಸ್ ಪಾಯಿಂಟು ಎಲ್ಲಿಗೆ 10.5 ಇಟ್ಕೊಂಡು ನಾವು ಈ ಕಡೆಯಿಂದ ಒಂದು 3.5ಗೆ ಮಾರ್ಕ್ ಮಾಡ್ಕೋಬೇಕು. 3.5 ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆಮೇಲೆ 2 ಇಂಚಸ್ಗೆ ಇದು ಬಂದು 2 ಇಂಚಸ್ಗೆ ಇಟ್ಕೊಂಡು ಈ ಥರ ಲೈನ್ ಮಾಡಿಕೊಂಡು ಅಲ್ಲಿಂದ 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಅಪೆಕ್ಸ್ ಪಾಯಿಂಟಿಂದ ಆರ್ಮಲ್ ಪಾಯಿಂಟ್ಗೆ ನಾವು ಜಾಯಿನ್ ಮಾಡಬೇಕು. ಈ ಥರ ಜಾಯಿನ್ ಮಾಡೋದ್ರಿಂದ ಪ್ರಿನ್ಸಸ್ ಕಟ್ಟು ನೀಟಾಗಿ ಬರುತ್ತೆ. ಆರ್ಮಲ್ ರೌಂಡು 1 ಇಂಚಿಗೆ ಇಟ್ಕೊಂಡು ಈ ಥರ ಫುಲ್ ಕ್ರಾಸು ಕಟ್ ಮಾಡಬೇಕು. ಇದಾದಮೇಲೆ ನೋಡಿ ಫ್ರಂಟ್ ರೆಡಿಯಾಗಿದೆ, ಈ ಥರ ಕಟ್ ಮಾಡ್ಕೋಬೇಕು. ಫುಲ್ ಎಲ್ಲ ನೀಟಾಗಿ ಈ ಥರ ನಾವೇನು ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕ್ಗೆ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಬೇಕು. ಈಗ ನೋಡಿ ಅದೇ ಪಾರ್ಟು ನಾವು ತಗೊಂಡು ಈ ಥರ ಇನ್ನೊಂದು ಸೈಡ್ ಹಾಕ್ಕೊಂಡು ಇದು ಎಕ್ಸ್ಟ್ರಾ ಕಡಿಮೆ ಅಂತ ಏನು ಇಟ್ಕೋತಾ ಇಲ್ಲ. ನೋಡಿ ನಾವು ಕ್ರಾಸ್ ಬೆಲ್ಟು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಇಡ್ತಾ ಇಲ್ವಲ್ಲ, ಅದಕ್ಕೆ ಎಕ್ಸ್ಟ್ರಾ ಏನೂ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಥರ ಇಟ್ಕೊಂಡು ಇದೇನಿದೆಯೋ ರೆಡಿ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎರಡೂ ಸೈಡ್ ಈ ಥರ ಹಾಕ್ಕೊಂಡು ಶೋಲ್ಡರ್ ಬಂದು ಇದಕ್ಕೆ ನಾನು 7 ತೊಗೊಂಡಿದ್ದೀನಿ. ಏಕೆಂದರೆ ಅಂಬ್ರೆಲ್ಲ ಕಟ್ಟಿಂಗು ಮತ್ತು ಪ್ರಿನ್ಸಸ್ ಕಟ್ ಬೋಟ್ ನೆಕ್ ಥರ ತೊಗೊಂಡಿರೋದ್ರಿಂದ ಶೋಲ್ಡರ್ ಬಂದು 7.
ಮತ್ತು ಶೋಲ್ಡರ್ ಡೌನು ಆರ್ಮಲ್ ಡೌನ್ ಬಂದು 6 ಇಟ್ಕೊಂಡಿದ್ದೀನಿ. 6 ಇಟ್ಕೊಂಡಿದ್ದಾದಮೇಲೆ 1/2 ಇಂಚು ಒಳಗಡೆಗೆ ಇಟ್ಕೊಂಡು ಈ ಥರ ನಾವು ಫ್ರಂಟಿಗೆ ಅಪೆಕ್ಸ್ ಪ್ಯಾಂಟ್ ಇದು ಆಗಲೇ ಹೇಳಿದ್ನಲ್ಲ, ಈ ಥರ ಅಪೆಕ್ಸ್ ಪ್ಯಾಂಟು, ಫುಲ್ ಲೆಂತ್ ಪ್ಯಾಂಟು ಮತ್ತು ಎಕ್ಸ್ಟ್ರಾ ಪ್ಯಾಂಟು 3 ಇಟ್ಕೊಂಡು ಎಕ್ಸ್ಟ್ರಾ ಪ್ಯಾಂಟಿಂದ ಅಪೆಕ್ಸ್ ಪ್ಯಾಂಟ್ವರೆಗೂ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡಾದ್ಮೇಲೆ 3.5ಗೆ ಈ ಥರ ಒಂದು ಲೈನ್ ಮಾಡ್ಕೊಬೇಕು. ಇದು ಸ್ಟ್ರೈಟ್ ಲೈನ್ ಆದಮೇಲೆ ಆರ್ಮೋಲ್ ಕಡೆಗೆ ಈ ಥರ ನಾವು ಶೇಪ್ ತಗೋಬೇಕು. ಆರ್ಮೋಲ್ ಹತ್ರ 1/2 ಇಂಚ್ ಇಟ್ಕೊಂಡು ಈ ಥರ ಶೇಪ್ ತೆಗೆದಿದ್ದಾದಮೇಲೆ ಈಗ ಪ್ರಿನ್ಸೆಸ್ ಕಟ್ಗೆ ಶೇಪ್ ತೆಗಿಬೇಕು. ಅದೇ ಥರ ರೌಂಡಿಗೆ ನಾನು ಇದಕ್ಕೆ ಸ್ಕ್ವೇರ್ ತೊಗೊಂಡಿದ್ದೀನಿ. ಡೌನ್ ಏನು ಇಟ್ಟಿಲ್ಲ, ನೆಕ್ ಡೌನು ಜಾಸ್ತಿ ಇಟ್ಟಿಲ್ಲ. 5ಗೆ ಇಟ್ಕೊಂಡಿದ್ದೀನಿ. 5ಗೆ ಇಟ್ಕೊಂಡು ಈ ಥರ ಫುಲ್ಲು ಸ್ಕ್ವೇರ್, ಬೇರೆ ಏನು ಡಿಸೈನ್ ಇಲ್ಲ, ಸ್ಕ್ವೇರ್ ಇಟ್ಟಿರೋದನ್ನ ನೀಟಾಗಿ ನೋಡಿ ಈ ಥರ ಸ್ಕ್ವೇರ್ ಏನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಸ್ಕ್ವೇರ್ನ ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದು ನಾನು ಬೋಟ್ ನೆಕ್ ಥರ ತೊಗೊಂಡಿರೋದ್ರಿಂದ ಈ ಥರ ಇದೆ. ಮತ್ತು ನೋಡಿ ಇದು ಪ್ರಿನ್ಸೆಸ್ ಕಟ್ಗೆ ಇದು ಎಕ್ಸ್ಟ್ರಾ ಬಂದು ಇದು ಎಕ್ಸ್ಟ್ರಾ 2 ಇಂಚ್ ಇಟ್ಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ 2 ಇಂಚ್ ಇಟ್ಕೊಂಡು ಈ ಥರ ನೋಡಿ ಇಲ್ಲಿ 1/2 ಇಂಚು ನಾವು ಕ್ರಾಸ್ ತೆಗಿಬೇಕು. ನಾವು ಇಲ್ಲ ಆ ಥರ 1/2 ಇಂಚು ತೆಗಿಯೋದ್ರಿಂದ ನಮ್ಮ ಚೆಸ್ ಹತ್ರ ನೀಟಾಗಿ ಕುತ್ಕೊಂಡು ನಮ್ಮ ಫಿನಿಶಿಂಗು ನೀಟಾಗಿ ಬರುತ್ತೆ. ಅದೇ ಥರ ಬ್ಯಾಕ್ ನೋಡಿ, ಬ್ಯಾಕು 3 ಇಂಚಸ್ಗೆ ಈ ಥರ ಇಟ್ಕೊಂಡು 3 ಇಂಚಸ್ ಟೋಟಲ್ ಲೆಂತ್ ಬಂದು 9ಅಲ್ಲಿ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಫುಲ್ಲು ಡ್ರಾಪ್ ಶೇಪ್ನ ತೊಗೊತಾ ಇದ್ದೀನಿ. ನೋಡಿ ಈ ಥರ ಫುಲ್ಲು ರೌಂಡಲ್ಲಿ ಚಿಕ್ಕದಾಗಿ ಡ್ರಾಪ್ ಶೇಪು, ಇವೆಲ್ಲ ಫುಲ್ಲು ಡ್ರಾಪ್ ಶೇಪ್, ಈ ಥರ ಡ್ರಾಪ್ ಶೇಪು ಅಲ್ಲಿಂದ ಅಲ್ಲಿಗೆ ರೌಂಡು ಇದನ್ನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಫ್ರಂಟು ಬ್ಯಾಕು 2 ರೆಡಿ ಆಯಿತು. ಸ್ಲೀವ್ಗೆ ಇದಕ್ಕೆ ಲೈನಿಂಗ್ ಏನೂ ಆಗ್ತಿಲ್ಲ, ಇದು ನಾರ್ಮಲ್ ಸ್ಲೀವ್, ಬರೀ ನೆಟ್ಟೆಡ್ ಥರ ಇರಬೇಕು ಅಂತ ಬರೀ ಸ್ಯಾರಿ ಕ್ಲಾತಲ್ಲೇ ನಾವು ಸ್ಲೀವ್ನ ಹಾಕ್ತಾಯಿದ್ದೀವಿ ಇದಕ್ಕೆ. ಮತ್ತು ಇದನ್ನು ನಾವು ರೆಡಿ ಪೀಸ್ ಮೇಲೆ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಈ ಥರ ನೋಡೋಣ. ನೋಡಿ ಈ ಥರ ಹಾಕ್ಕೊಂಡು ನಮಗೆ ಯಾವ ಕಡೆ ನೀಟಾಗಿ ಬರುತ್ತೆ ಅಂತ ಆ ಕಡೆ ಇಟ್ಕೊಂಡು ನೋಡ್ಕೋಬೇಕು. ಇದು ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ 2 ಕಡೆ ಫ್ರಂಟು ಬ್ಯಾಕು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಏನು ಕಟ್ ಮಾಡ್ತಿಲ್ಲ, ಅದರಿಂದ 2 ಕಡೆ ಜಾಯಿಂಟ್ ಇರೋ ಕಡೆನೇ ಹಾಕ್ಕೋಬೇಕು ನಾವು. ಜಾಯಿಂಟ್ 2ಕ್ಕೂ ಜಾಯಿಂಟ್ ಇದ್ದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪೀಸ್ ಜಾಯಿನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾವು ಜಾಯಿನ್ ಬರ್ತಿದ್ದಂಗೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಹಾಕಿದ್ರೆ ಅದಕ್ಕೆ ಸಾಕಾಗಿಲ್ಲ, ಅಂದರೆ 2 ಕಡೆಗೂ ಜಾಯಿನ್ ಆಗದಿದ್ದಂಗೆ ಈ ಥರ ಹಾಕೋದ್ರಿಂದ ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನೋಡಿ ಈ ಥರ ಬರ್ದಿದ್ದಾಗ ಏನು ಮಾಡಬೇಕು ಅಂತಂದರೆ ನಾವು 2 ಪೀಸ್ಗೆ ನೋಡಿ ಇದಕ್ಕೆ 2ಕ್ಕೂ ಸಾಕಾಗ್ತಿಲ್ಲ. ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಬ್ಲೌಸ್ ಪೀಸ್ನ ತಗೊಂಡು ನೋಡಿ ಈ ಕಡೆ ಹಾಫ್ ಆ್ಯಂಡ್ ಹಾಫ್ಗೆ ಈ ಕಡೆ ಫೋಲ್ಡ್ ಮಾಡ್ಕೋಬೇಕು. 2 ಕಡೆ ಬಾರ್ಡರ್ ಬರಬೇಕು ಅಂದಾಗ ನಾವು ಸ್ಲೀವ್ ಜಾಯಿನ್ ಮಾಡಬೇಕು, ಪೀಸ್ ಜಾಯಿನ್ ಮಾಡಬೇಕು ಅಂದಾಗ ಆ ಥರ ಹಾಕೋಬೇಕು. ಆ ಥರ ಬೇಡ, ನಮಗೆ 2 ಕಡೆ ಫ್ರಂಟ್ ಆ್ಯಂಡ್ ಬ್ಯಾಕು ನಮಗೆ ಜಾಯಿನ್ ಬರಬೇಕು ಅಂದಾಗ ನೋಡಿ ಈ ಥರ ಹಾಕ್ಕೊಂಡ್ರೆ ಫ್ರಂಟು ಬ್ಯಾಕು 2ಗೆ ನಮಗೆ ಪೀಸು ಜಾಯಿನ್ ಇರೋದೇ ಸಿಗುತ್ತೆ. ನಮಗೆ ಈ ಥರ ಹಾಕೊಳ್ಳೋದ್ರಿಂದ ನಾವು ಪೀಸ್ ಕಟ್ಟೋ ಕೆಲಸ ಇರಲ್ಲ, ನೀಟಾಗಿ ಜಾಯಿನ್ ಇರೋ ಕಡೆನೇ ಈ ಥರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಆ ಡಿಸೈನು ನೀಟಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಮತ್ತು ನಮಗೆ ಜಾಯಿನ್ ಇರೋ ಕಡೆನೂ ಸಿಗುತ್ತೆ ಈ ಥರ ಫುಲ್ಲು ಲೆಂತ್ ಈ ಥರ ಹಾಕ್ಕೊಂಡಾಗ. ನೋಡಿ ನಮಗೆ ಆ ಬಾರ್ಡರ್ ಬರಲಿನ ಬೇಡವಾ ಅಂತ ನೋಡಿದೆ, ಆ ಬಾರ್ಡರ್ ಬೇಡ ಅನಿಸ್ತು, ಮತ್ತೆ ಚೇಂಜ್ ಮಾಡಿದ್ದೀನಿ. ನೋಡಿ ಏನು ಇಷ್ಟೆಲ್ಲ ಚೇಂಜ್ ಮಾಡ್ತಾಯಿದೆಯಾ ಅಂತ ಅನ್ಕೊಬೋದು ನೀವು. ಆದರೆ ಕಟ್ ಮಾಡುವಾಗ ಒಂದಲ್ಲ ಒಂದು 2-3 ಐಡಿಯಾ ಬರ್ತಾ ಇರುತ್ತೆ, ಈಗ ಹಾಕಿದ್ರೆ ಹೆಂಗಿರುತ್ತೆ ಅಂತ. ಅದನ್ನು 2-3 ಸಲ ಯೋಚನೆ ಮಾಡಿ ಮಾಡೋ ಅಷ್ಟೊತ್ತಿಗೆ ನೋಡಿ ಈ ಥರ ಆಗುತ್ತೆ. ನಿಮಗೂ ಈ ಥರ ಏನಾದರೂ ಅನಿಸಿದರೆ ಒಂದು ಕಮೆಂಟ್ ಮಾಡಿ. ಇದೆಲ್ಲ ಆದಮೇಲೆ ನೋಡಿ ಬಾರ್ಡರ್ ನಾನು ತೊಗೊಳ್ಳೇ ಇಲ್ಲ, 2ಕ್ಕೂ ಕಟ್ ಮಾಡಿಬಿಟ್ಟೆ. ಯಾಕೆಂದರೆ ಫ್ರಾಕಲ್ಲಿ ನಾನು ಬಾರ್ಡರ್ ಏನು ತೊಗೊಂಡಿಲ್ಲ, ಅಂದರೆ ಬಾಟಮಲ್ಲಿ, ಅದಕ್ಕೆ ಇದರಲ್ಲಿ ನಾನು ಬಾರ್ಡರ್ ಏನು ತೊಗೊಂಡಿಲ್ಲ. ಈ ಥರ ಎಕ್ಸ್ಟ್ರಾ ಇರೋದನ್ನ ಈ ಥರ ಕಟ್ ಮಾಡಿಬಿಟ್ಟು ನೀಟಾಗಿ ಇದು ಫ್ರಂಟು ಬ್ಯಾಕು 2 ರೆಡಿ ಆಯಿತು. ಇದೆಲ್ಲ ಆದಮೇಲೆ 2 ಸೈಡ್ಗೆ ಇಟ್ಕೊಂಡಾದ್ಮೇಲೆ ನೀವು ಇದೇ ಥರ ಏನಾದರೂ ಫ್ರಾಕ್ ಕಟ್ ಮಾಡಿದ್ದೀರಾ, ಇಲ್ಲ ಏನಾದರೂ ಫ್ರಾಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಾ, ಏನಾದರೂ ಕ್ಲಾರಿಫೈ ಬೇಕು ಅಂದರೆ ನನಗೊಂದು ಕಾಮೆಂಟ್ ಹಾಕಿ, ನಾನು ಎಲ್ಲದಕ್ಕೂ ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ನನಗೂ ಒಂದು ಖುಷಿ ಆಗುತ್ತೆ, ನನ್ನ ವಿಡಿಯೋ ನೋಡಿ ಯಾರೋ ಒಬ್ರು ಕಲಿತಾ ಇದ್ದಾರೆ ಅಂತ. ಸ್ಲೀವ್ ನೋಡಿ ಇದಕ್ಕೆ ಒಂದು ಕಡೆ ಜಾಯಿನ್ ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಕಡೆ ನೋಡಿ ಡಬಲ್ ಇರೋ ಸಿಕ್ತು, ಒಂದು ಕಡೆ ಮಾತ್ರ ಒಂದು ಸ್ಲೀವ್ಗೆ ಜಾಯಿನ್ ಹಾಕಬೇಕು. ಯಾಕೆಂದರೆ ಇನ್ನೂ ಇಲ್ಲ, ಇವರು 3/4 ಅಲ್ಲ, ಇನ್ನೂ ಸ್ವಲ್ಪ ಲೆಂತಿ ಕೇಳಿದ್ದಾರೆ. ಅಲ್ಲಿವರೆಗೂ ಬರೋದ್ರಿಂದ ನಮಗೆ 17 ತೊಗೊಂಡೆ, 18 ತೊಗೊತಾ ಇದ್ದೀನಿ, ಅಲ್ಲಿಗೆ 19 ಬೇಕು. ಇದಾದಮೇಲೆ ವಿಡ್ತ್ ಎಷ್ಟು ಬೇಕು 10, 9.5 ಇದ್ದರೆ ಸಾಕು. 10 ಇಟ್ಕೊಂಡು ಈ ಥರ ಕ್ರಾಸ್ ಮಾಡಿಕೊಂಡು ಶೇಪು 3.5ಗೆ ಇಟ್ಕೊಂಡಿದ್ದೀನಿ ನಾನು ಡೌನು, ಸ್ಲೀವ್ ಡೌನ್ 3.5ಗೆ ಈ ಥರ ಇಟ್ಕೊಂಡು ನೋಡಿ ಈ ಥರ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಲೈನಿಂಗ್ ಏನು ಹಾಕ್ತಾ ಇಲ್ಲ, ಬರೀ ಈ ಸ್ಯಾರಿ ಕ್ಲಾತ್ ಅಷ್ಟೇ, ಇದಕ್ಕೆ ಲೈನಿಂಗ್ ಏನಿಲ್ಲ. ಈಗೆಲ್ಲ ರೆಡಿ ಆಯಿತು. ಇದೇ ಥರ ನಾನು ಒಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು
ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಕಟ್ ಮಾಡಿರ್ತೀವಲ್ಲ ಆ ಬಾಟಮ್ನ ನೋಡಿ ನೀಟಾಗಿ ಈ ಥರ ಇಟ್ಕೊಂಡು ಮೇಲೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಈ ಥರ ಲೆವೆಲ್ ಬರುತ್ತೆ. ಈ ಥರ ಸ್ಟ್ರಿಪ್ಟ್ ಅಂದರೆ ಸ್ಪ್ರಿಂಗ್ ಥರ ಬಂದಿರುತ್ತಲ್ಲ, ನಮ್ಗೆ ಆ ಶೇಪ್ ಬೇಡ, ಫುಲ್ಲು ಲೆವೆಲ್ ಇದೆ ಅಂತಂದರೆ ಈ ಥರ ಮೇಲೆ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಕಟ್ ಮಾಡೋದ್ರಿಂದ ಅದು ರಿಂಕಲ್ಸ್ ಬಂದಿರೋ ಥರ ಬರದೆ ಸ್ವಲ್ಪ ಸ್ಟ್ರೈಟಾಗಿ ಬರುತ್ತೆ. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಒಳ್ಳೆ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.